ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ವಿಲ್ಲನ್ ಭಾಗ 13. ತರಾತುರಿಯಲ್ಲಿ ಸ್ನಾನ ಮುಗಿಸಿ ಕೇವಲ ಒಂದು ಟವಲನ್ನು ಮಾತ್ರ ಮೈಗೆ ಸುತ್ತಿಕೊಂಡು ಮೆಲ್ಲನೆ ಬಾತ್ರೂಮ್ ಬಾಗಿಲು ತೆಗೆದು ಹೊರಗೆ ಇಳುಕಿ ನೋಡಿದಳು ವರ್ಷಿಕಾ. ಅವನು ಅವಳನ್ನು ಹಾಗೆಯೇ ಎತ್ತಿಕೊಂಡು ಹೋಗಿ ಬಾತ್ರೂಮ್ ಟಬ್ನಲ್ಲಿ ಹಾಕಿದ ತಕ್ಷಣ ಅವಳ ಬಟ್ಟೆಯು ಒದ್ದೆಯಾಗಿ ಬಿಟ್ಟಿತು. ಬದಲಾಯಿಸಲು ಬೇರೆ ಬಟ್ಟೆಯೂ ಇರಲಿಲ್ಲ. ಅದಕ್ಕಾಗಿಯೇ ಅವನು ಎಸೆದಿದ್ದ ಆ ಟವಲ್ ಅನ್ನೇ ಈಗ ಅವಳು ಮೈಗೆ ಕಟ್ಟಿಕೊಂಡಿದ್ದಳು. ಈ ಅವತಾರದಲ್ಲಿ ಅವನ ಮುಂದೆ ಹೋಗಿ ನಿಲ್ಲಲು ಅವಳಿಂದ ಸಾಧ್ಯವಿರಲಿಲ್ಲ. ಅದಕ್ಕಾಗಿಯೇ ಕಳ್ಳ ಬೆಕ್ಕಿನಂತೆ ಹೊರಗೆ ಇಣುಕಿ ನೋಡಿದಳು ವರ್ಷಿಕಾ. ಅವಳ ಒಳ್ಳೆಯ ಸಮಯವೋ ಏನೋ ಗೊತ್ತಿಲ್ಲ. ಆ ಸಮಯದಲ್ಲಿ ಜೇಡಿ ಕೋಣೆಯಲ್ಲಿರಲಿಲ್ಲ. ಕಣ್ಣುಗಳನ್ನು ಚೆನ್ನಾಗಿ ತೆರೆದು ಎಲ್ಲ ಕಡೆ ನೋಡಿದಳು ವರ್ಷಿಕಾ. ಆ ದೊಡ್ಡ ಕೋಣೆಯಲ್ಲಿ ಅನೇಕ ಬಾಗಿಲುಗಳು, ಕಬೋರ್ಡ್ಗಳು ತುಂಬಿದ್ದವು. ಆದರೆ ಈಗ ಆ ಜೇಡಿ ಎಂಬ ಸೈತಾನ ಮಾತ್ರ ಕಾಣಿಸುತ್ತಿರಲಿಲ್ಲ. ಒಳ್ಳೆಯದಾಯಿತು, ಎಲ್ಲೋ ಹೋಗಿದ್ದಾನೆ ಅನ್ನಿಸುತ್ತೆ. ಅವನು ಬರುವಷ್ಟರಲ್ಲಿ ಹೋಗಿ ಬಟ್ಟೆ ತೆಗೆದುಕೊಂಡು ಬದಲಾಯಿಸಬೇಕು ಎಂದು ಅಂದುಕೊಂಡವಳು ವೇಗವಾಗಿ ಹೊರಬಂದು ಅವಳ ಬ್ಯಾಗ್ನಿಂದ ಬಟ್ಟೆಗಳನ್ನು ತೆಗೆದುಕೊಂಡಳು. ಅದೇ ಸಮಯಕ್ಕೆ ಸರಿಯಾಗಿ ಬಾಲ್ಕನಿಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದವನು ಹಾಗೆಯೇ ಬಾಗಿಲು ತೆರೆದುಕೊಂಡು ಕೋಣೆಯೊಳಗೆ ಪ್ರವೇಶಿಸಿದನು. ಅವನ ಆ ಕೋಣೆಯಿಂದ ನೇರವಾಗಿ ಬಾಲ್ಕನಿ, ಅವನ ಜಿಮ್ ರೂಮ್ ಮತ್ತು ಆಫೀಸ್ ರೂಮ್, ಪ್ರೈವೇಟ್ ರೂಮ್, ಲಾಕರ್ ರೂಮ್ ಹೀಗೆ ಎಲ್ಲ ರೂಮ್ಗಳಿಗೂ ಹೋಗಬಹುದಿತ್ತು. ಹಾಗೆ ಅವನೇ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಿದ ಕೋಣೆ ಅದು. ಪಾಪ, ಅದು ವರ್ಷಿಕಾಗೆ ತಿಳಿದಿರಲು ಸಾಧ್ಯವಿರಲಿಲ್ಲ. ಅವನು ಕೋಣೆಯಲ್ಲಿ ಇಲ್ಲವೆಂದು ತಿಳಿದುಕೊಂಡು ಬರೀ ಟವಲ್ನಲ್ಲೇ ತನ್ನ ಬದಲಾಯಿಸುವ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಿದ್ದವಳು ಹಠಾತ್ತನೆ ಕೋಣೆಯೊಳಗೆ ಅವನು ಪ್ರವೇಶಿಸುತ್ತಿದ್ದಂತೆ ಆಘಾತಕ್ಕೊಳಗಾದಳು. ನಿಜ ಹೇಳಬೇಕೆಂದರೆ ಜೇಡಿ ಅವಳನ್ನು ಗಮನಿಸಿರಲಿಲ್ಲ. ಫೋನ್ ಕಾಲ್ನಲ್ಲಿ ಮಗ್ನನಾಗಿ ತೀವ್ರವಾಗಿ ಮಾತನಾಡಿಕೊಂಡು ಬಂದವನು ಸೋಫಾದಲ್ಲಿ ಕುಳಿತುಕೊಳ್ಳಲು ಹೋದ. ಆ ಸಮಯದಲ್ಲಿ ಕಪ್ಪೆ ತನ್ನ ಬಾಯಿಯಿಂದಲೇ ಕೆಡುತ್ತದೆ ಎಂಬ ಗಾದೆಯಂತೆ ಅವನನ್ನು ನೋಡಿದ ಆಘಾತದಲ್ಲಿ ಅಯ್ಯಯ್ಯೋ ಎಂದು ಕಿರುಚಿ ಬಿಟ್ಟಳು ವರ್ಷಿಕಾ. ಆ ಶಬ್ದದಿಂದಲೇ ತನ್ನ ಕೋಣೆಯ ಮೂಲೆಯಲ್ಲೇ ನಿಂತಿದ್ದ ಅವಳನ್ನು ನೋಡಿದನು ಜೇಡಿ. ಅವಳನ್ನು ನೋಡಿದ ಮರುಕ್ಷಣ ಫೋನ್ ಮಾತನಾಡುವುದನ್ನೇ ಮರೆತು ಹೋದನು. ಮರುತುದಿಯಲ್ಲಿದ್ದ ಕೈಲಾಶ್ ಬಾಸ್ ಬಾಸ್ ಎಂದು ಕರೆದು ಉತ್ತರ ಬರದಿದ್ದಾಗ ಯೋಚನೆಯಲ್ಲಿ ಮುಳುಗಿದನು. ಈಗ ನನಗೊಂದು ಹುಡುಗಿಯ ಧ್ವನಿ ಕೇಳಿಸಿತ್ತಲ್ಲ, ಅದು ಆ ವರ್ಷಿಕಾ ಹುಡುಗಿಯ ಧ್ವನಿಯಂತೆಯೇ ಇದೆ ಎಂದು ಅವನಿಗೆ ಸಂದೇಹ ಮೂಡಿತು. ಏಕೆಂದರೆ ಜೇಡಿ ವರ್ಷಿಕಾಳನ್ನು ಮನೆಗೆ ಅಪಹರಿಸಿಕೊಂಡು ಬಂದಿರುವುದು ಕೈಲಾಶ್ಗೆ ತಿಳಿದಿರಲಿಲ್ಲ. ಆದರೂ ಈಗ ಅವನ ಯೋಚನೆಗೆ ಸಿಲುಕಿತು. ಹಾಗಾದರೆ ಆ ವರ್ಷಿಕಾ ಹುಡುಗಿ ನಮ್ಮ ಬಾಸ್ ಜೊತೆಯಲ್ಲೇ ಇದ್ದಾಳಾ ಎಂದು ಅಂದುಕೊಂಡವನಿಗೆ ಮರುಕ್ಷಣ ಹೊಳೆದ ಯೋಚನೆ, ಹಾಗಾದರೆ ಈ ಹುಡುಗಿಯ ಮೂಲಕ ಅವಳ ಫ್ರೆಂಡ್ ಜೆಸ್ಸಿಯನ್ನು ಮೀಟ್ ಮಾಡಬಹುದು ಎಂದು ಒಳಗೊಳಗೆ ಖುಷಿಪಟ್ಟನು ಕೈಲಾಶ್. ಮರು ನಿಮಿಷ ಅವನ ಕಾಲ್ ಕಟ್ಟಾಯಿತು. ಅದಾಗಿಯೇ ಕಟ್ಟಾಗಲಿಲ್ಲ. ಜೇಡಿಯೇ ಆ ಫೋನ್ ಕಟ್ ಮಾಡಿ ಹಾಸಿಗೆಯ ಮೇಲೆ ಎಸೆದವನು ನೇರವಾಗಿ ವರ್ಷಿಕಾಳ ಕಡೆಗೆ ನಡೆದನು. ಇದನ್ನು ಕಂಡು ವರ್ಷಿಕಾ ಎಪ್ಪುಗಟ್ಟಿ ಹೋದಳು. ಅಯ್ಯೋ, ಕಿರುಚದೆ ಇದ್ದಿದ್ದಾದರೂ ಅವನು ಫೋನ್ ಮಾತನಾಡಿಕೊಂಡು ಹೋಗುತ್ತಿದ್ದನೇನೋ. ಕಿರುಚಿ ನಮ್ಮನ್ನೇ ನಾವು ಹಿಡಿದುಕೊಟ್ಟೆವಲ್ಲ ಎಂದು ಒಳಗೊಳಗೆ ಪರದಾಡಿದವಳು ಹಾಗೆಯೇ ಬಾತ್ರೂಮ್ ಒಳಗೆ ಓಡಿ ಹೋಗೋಣವೆಂದುಕೊಂಡರೂ ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ದಿಕ್ಕಿನಿಂದಲೇ ಅವನು ನಡೆದುಕೊಂಡು ಬರುತ್ತಿದ್ದನು. ಇದನ್ನು ಕಂಡು ಒಳಗೊಳಗೆ ಬೆಚ್ಚಿ ಬಿದ್ದವಳು ಮರುಕ್ಷಣ ಚೇತರಿಸಿಕೊಂಡು ತನ್ನ ಬಟ್ಟೆಗಳನ್ನು ಎದೆಯ ಮೇಲೆ ಇಟ್ಟು ಮುಚ್ಚಿಕೊಂಡು ಏನೂ ತಿಳಿಯದವಳಂತೆ ತಲೆ ತಗ್ಗಿಸಿಕೊಂಡು ಅವನನ್ನು ದಾಟಿ ಹೋದಳು. ಸರಿಯಾದ ಕಳ್ಳಬೆಕ್ಕು ಕಣೆ ನೀನು ಎಂದು ಅಂದುಕೊಂಡವನು ತನ್ನನ್ನು ದಾಟಿ ನಡೆದು ಹೋದವಳ ಕೈ ಹಿಡಿದು ಎಳೆದು ವೇಗವಾಗಿ ಕೊಂಡಾಗ ಗೋಡೆಗೆ ಒರಗಿಸಿ ನಿಲ್ಲಿಸಿ ಎರಡು ಕಡೆಯೂ ಕೈಗಳಿಂದ ತಡೆಗೋಡೆ ನಿರ್ಮಿಸಿ ಅವಳನ್ನು ನೋಡಿದನು. ಅವನ ಈ ವರ್ತನೆ ಮತ್ತು ಸಾಮೀಪ್ಯದಲ್ಲಿ ಅವಳ ಹೃದಯ ವೇಗವಾಗಿ ಬಡಿದುಕೊಳ್ಳಲು ಬೆಚ್ಚಿ ಬಿದ್ದು ನಿಂತಳು ವರ್ಷಿಕಾ. ಆದರೆ ಜೇಡಿಯ ಕಣ್ಣುಗಳು ಅವಳನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದವು. ಭಯ ಮತ್ತು ತವಕದಲ್ಲಿ ಪಟಪಟನೆ ಮಿಟುಕಿಸುತ್ತಿರುವ ಮಿಂಚು ಹುಳುವಿನಂತಹ ಕಣ್ಣುಗಳು. ಅದರ ಕೆಳಗೆ ಪುಟ್ಟ ಮೂಗು, ಕಲೆಗಳಿಲ್ಲದ ಸೇಬಿನಂತಹ ಕೆನ್ನೆಗಳು. ಅದರ ಕೆಳಗೆ ಮಂಜಿನಲ್ಲಿ ನೆಂದ ಗುಲಾಬಿ ಮೊಗ್ಗಿನಂತೆ ಕೆಲವು ಹನಿಗಳೊಂದಿಗೆ ಇದ್ದ ಅವಳ ತುಟಿಗಳು ಈಗ ಭಯದಲ್ಲಿ ಮಿಡಿಯುತ್ತಿದ್ದವು.
ಇದೆಲ್ಲವನ್ನು ಇಂಚಿಂಚಾಗಿ ನೋಡಿದವನ ಕಣ್ಣುಗಳು ಹಾಗೆಯೇ ಕೆಳಗಿಳಿದವು. ಇದನ್ನು ಕಂಡವಳು ತಕ್ಷಣ ತನ್ನ ಕೈಯಲ್ಲಿದ್ದ ಬಟ್ಟೆಯನ್ನು ತೆಗೆದುಕೊಂಡು ಯಾವುದೇ ಭಾಗವು ಹೊರಗೆ ಕಾಣಿಸದಂತೆ ಮೇಲೆ ಮುಚ್ಚಿಕೊಂಡಳು. ಇದರಿಂದ ಅವನಿಗೆ ಸ್ವಲ್ಪ ಕೋಪ ಬಂದು ಅವಳನ್ನು ದಿಟ್ಟಿಸಿ ನೋಡಿದನು. ಯಾಕೋ ದಿಟ್ಟಿಸುವುದು? ನಾನೇನು ನಿನಗೆ ಫ್ರೀ ಶೋ ತೋರಿಸ್ತಾ ಇದ್ದೇನಾ? ಬಂದುಬಿಟ್ಟ ನೋಡೋದಕ್ಕೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳೆ ಹೊರತು ಹೊರಗೆ ಹೇಳಲಿಲ್ಲ. ಆಗ ಅವನು, ಏನು ನನ್ನನ್ನು ಮರಳು ಮಾಡಲು ನೋಡ್ತಾ ಇದ್ದೀಯಾ ಎಂದು ಕೇಳಿದನು. ಇದನ್ನು ಕೇಳಿ ಅವನನ್ನು ಬೆಂಕಿಯಂತೆ ದಿಟ್ಟಿಸಿದಳು ವರ್ಷಿಕ. ಈಗೇನು ನಾನಾಗಿ ನಿಮ್ಮ ಹತ್ತಿರ ಬಂದೆನಾ? ನೀವೇ ತಾನೇ ನನ್ನ ಹತ್ತಿರ ಬರುತ್ತಿದ್ದೀರಾ? ಹಾಗೆ ನೋಡಿದರೆ ನೀವೇ ನನ್ನನ್ನು ಮರಳು ಮಾಡಲು ನೋಡ್ತಾ ಇದ್ದೀರಾ? ನನ್ನ ಶೀಲಕ್ಕೆ ನೀವೇ ಗ್ಯಾರಂಟಿ ಎಂದು ಮಾತು ಕೊಟ್ಟಿದ್ದೀರಾ, ಅದು ನೆನಪಿರಲಿ ಎಂದಳು ವರ್ಷಿ. ಪರವಾಗಿಲ್ಲವೇ? ಮನಸ್ಸಿನಲ್ಲಿ ಅಷ್ಟು ಭಯವಿದ್ದರೂ ಮಾತನಾಡಬೇಕಾದದ್ದನ್ನೆಲ್ಲ ಕರೆಕ್ಟಾಗಿ ಮಾತನಾಡಿಬಿಡುತ್ತೀಯೇ ಎಂದು ಹೇಳಿದವನು ಅವಳನ್ನು ಇನ್ನಷ್ಟು ಸಮೀಪಿಸಿದನು. ಅದರಲ್ಲಿ ಅವಳ ಹೃದಯ ವೇಗವಾಗಿ ಬಡಿದುಕೊಂಡಿತು. ಅವಳು ಎತ್ತರವೇ ಆಗಿದ್ದರೂ ಅವನ ಎದೆ ಮಟ್ಟಕ್ಕೆ ಮಾತ್ರ ಇದ್ದಳು. ಈಗ ಅವನ ದೃಢಕಾಯದ ಎದೆ ಅವಳ ಕಣ್ಣುಗಳಿಗೆ ಅತಿ ಹತ್ತಿರದಲ್ಲಿತ್ತು. ಈಗಲೂ ಬೇರೆ ಯಾವುದೇ ಬಟ್ಟೆ ಧರಿಸದೆ ಸೊಂಟಕ್ಕೆ ಒಂದು ಟವಲನ್ನು ಮಾತ್ರ ಕಟ್ಟಿಕೊಂಡಿದ್ದನು ಜೇಡಿ. ಅವನ ಬರಿ ಮೈ, ಎದೆ ಇಷ್ಟು ಹತ್ತಿರದಲ್ಲಿರುವುದನ್ನು ಕಣ್ಣು ಮಿಟುಕಿಸದೆ ನೋಡಿದಳು ವರ್ಷಿ. ಅದನ್ನು ಕಂಡವನು, ಇಷ್ಟವಾಯಿತಾ ಎಂದು ಕೇಳಿದನು ಹಸ್ಕಿ ಧ್ವನಿಯಲ್ಲಿ. ಇದನ್ನು ಕೇಳಿ ಆಘಾತಗೊಂಡವಳು ಅವನನ್ನು ನೋಡಿ, ಏನು ಕೇಳ್ತಾ ಇದ್ದೀರಾ ಎಂದು ಕೇಳಿದಳು ಆತಂಕದಿಂದ. ಇಲ್ಲ, ತುಂಬ ತೀವ್ರವಾಗಿ ಸೈಟ್ ಹೊಡೆಯುತ್ತಿದ್ದೀಯಲ್ಲ, ಅದಕ್ಕೆ ಇಷ್ಟವಾಯಿತಾ ಅಂತ ಕೇಳಿದೆ ಎಂದನು ಜೇಡಿ. ಅವಳು ಮಾಡಿದ ಕೆಲಸವನ್ನು ನೆನಪಿಸಿಕೊಂಡು ಸ್ವಲ್ಪ ನಾಚಿಕೆ ಬಂದರೂ ಅದನ್ನು ಮರೆಮಾಚಿದವಳು, ಇಷ್ಟವಿಲ್ಲ ಎಂದಳು ತಕ್ಷಣವೇ. ಈಗ ಅವನ ಬಿಗಿಯಾದ ತುಟಿಗಳು ಸ್ವಲ್ಪ ಬಿಡಿಸಿಕೊಂಡು ಮುಗುಳ್ನಕ್ಕವು. ಗುಡ್. ನಿನಗೆ ನನ್ನನ್ನು ಇಷ್ಟಪಡಬಾರದು. ನೀನು ಅಸಹ್ಯದಿಂದ ನನ್ನ ಜೊತೆಗಿದ್ದರೆ ಮಾತ್ರ ನನಗೆ ಇಷ್ಟ. ಅದೇ ಚೆನ್ನಾಗಿರುವುದು, ಓಕೆ ಎಂದು ಹೇಳಿದವನು ಅವಳ ಕೆನ್ನೆಯನ್ನು ಪ್ರೀತಿಯಿಂದ ತಟ್ಟಿ ಅವಳಿಂದ ದೂರ ಸರಿದು ಬಾತ್ರೂಮ್ ಒಳಗೆ ಪ್ರವೇಶಿಸಿದನು. ಅವನು ಹೋದ ಮೇಲೂ ಸಹ ವರ್ಷಿಕ ಎಪ್ಪುಗಟ್ಟಿಯೇ ನಿಂತಿದ್ದಳು. ಅವನ ವರ್ತನೆ, ಮಾತು ಯಾವುದೂ ಅವಳಿಗೆ ಅರ್ಥವಾಗಲಿಲ್ಲ. ಅವನು ಮುಗುಳ್ನಗುವುದು ಸಹ ವಿಲನ್ನಂತೆಯೇ ಕಾಣಿಸುತ್ತಿತ್ತು. ಇವನು ಈಗ ಯಾಕಾಗಿ ನಮ್ಮ ಹತ್ತಿರ ಬಂದ? ಏನು ಹೇಳಿಕೊಂಡು ಹೋಗುತ್ತಿದ್ದಾನೆ ಎಂದು ಅವಳು ಯೋಚಿಸುತ್ತಿರಲು ಇಲ್ಲಿ ಬಾತ್ರೂಮ್ ಒಳಗೆ ಪ್ರವೇಶಿಸಿದವನು ಶವರ್ ಆನ್ ಮಾಡಿ ಗೋಡೆಯ ಮೇಲೆ ಕೈಯನ್ನಿಟ್ಟು ತನ್ನ ತುಟಿಗಳನ್ನು ಕಚ್ಚಿಕೊಳ್ಳುತ್ತಾ ತನ್ನ ದೇಹದ ಉಷ್ಣತೆಯನ್ನು ತಗ್ಗಿಸಿಕೊಳ್ಳುತ್ತಿದ್ದನು ಜೇಡಿ. ಇಂತಹ ಭಾವನೆ ಅವನಿಗೆ ತುಂಬ ಹೊಸತು. ಅದು ಇವಳಿಂದಾಗಿ ಮೂಡುತ್ತಿದೆ. ತನ್ನೊಳಗೆ ಮೂಡಿದ ಭಾವನೆಗಳನ್ನು ಆ ತಣ್ಣೀರಿನ ಸಹಾಯದಿಂದ ತಗ್ಗಿಸಿಕೊಂಡನು. ಆ ಸಮಯದಲ್ಲಿ ಆ ಮಸುಕಾದ ಗಾಜಿನ ಬಾಗಿಲಿನ ಮೂಲಕ ಅವನು ಹೊರಗೆ ನೋಡಲು ವರ್ಷಿಕ ಇನ್ನೂ ಅದೇ ಸ್ಥಿತಿಯಲ್ಲಿ ನಿಂತು ಯೋಚಿಸುತ್ತಿರುವುದನ್ನು ಕಂಡವನು ಬಾತ್ರೂಮ್ ಬಾಗಿಲು ತೆಗೆದು ಅವಳನ್ನು ನೋಡಿದನು. ಓವರಾಗಿ ಥಿಂಕ್ ಮಾಡದೆ ಇನ್ನು 10 ಮಿನಿಟ್ಸ್ನಲ್ಲಿ ಹೊರಡಲು ರೆಡಿಯಾಗಿರು, ನಾವು ಹೊರಗೆ ಹೋಗುತ್ತಿದ್ದೇವೆ ಎಂದು ಹೇಳಿ ಮತ್ತೆ ಒಳಗೆ ಹೋಗಿಬಿಟ್ಟನು. ಏನು, ಹೊರಗೆ ಹೋಗುತ್ತಿದ್ದೇವೆ ಎಂದು ನನ್ನನ್ನು ಸೇರಿಸಿಕೊಳ್ಳುತ್ತಿದ್ದಾನೆ? ನಾನು ಬರುವುದಿಲ್ಲ ಎಂದು ಕೋಪ ಬಂದರೂ, ವರ್ಷಿ ಆಮೇಲೆ ಇಲ್ಲೇ ಬಿದ್ದು ಸಾಯುತ್ತೀಯಾ? ಹೊರಗೆ ಹೋಗಿ ಎಸ್ಕೇಪ್ ಆಗುವ ದಾರಿಯನ್ನು ನೋಡು ಎಂದು ಎಚ್ಚರಿಸಿತು ಅವಳ. ವರ್ಷಿ ಆಮೇಲೆ ಇಲ್ಲೇ ಬಿದ್ದು ಸಾಯುತ್ತೀಯಾ? ಹೊರಗೆ ಹೋಗಿ ಎಸ್ಕೇಪ್ ಆಗುವ ದಾರಿಯನ್ನು ನೋಡು ಎಂದು ಎಚ್ಚರಿಸಿತು ಅವಳ ಮೆದುಳು. ಹೌದಲ್ವಾ ಎಂದು ಅಂದುಕೊಂಡವಳು ಅವನು ಬರುವ ಮುಂಚೆಯೇ ವೇಗವಾಗಿ ಬಟ್ಟೆ ಬದಲಾಯಿಸಿ ಒಂದು ಚೂಡಿದಾರ್ ಧರಿಸಿದವಳು. ತಲೆಯನ್ನು ಬಾಚಿ ಸುಂದರವಾಗಿ ಒಂದು ಕ್ಲಿಪ್ನೊಂದಿಗೆ ಅಡಕಗೊಳಿಸಿ ಹಣೆಯ ಮೇಲೆ ಒಂದು ಸಣ್ಣ ಸ್ಟಿಕ್ಕರ್ ಬೊಟ್ಟನ್ನು ಮಾತ್ರ ಇಟ್ಟುಕೊಂಡು ತಯಾರಾಗಿ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ಹೊರಬಂದ ಜೇಡಿಯನ್ನು ನೋಡಿ ಸುಂದರವಾಗಿ ಮುಗುಳ್ನಕ್ಕಳು ವರ್ಷಿಕ. ಎಲ್ಲವೂ ನಾಟಕವೇ. ಅನೇಕರನ್ನು ನಾಟಕವಾಡಿಸಿ ನೋಡಿದವನ ಬಳಿ ಇದು ನಡೆಯುತ್ತದೆಯೇ? ನೋಡಿದ ತಕ್ಷಣವೇ ಕಂಡು ಹಿಡಿದನು ಅವಳ ಮುಗುಳ್ನಗು ಕೇವಲ ನಾಟಕವೆಂದು.
ಪ್ರತಿ ನಿಮಿಷವೂ ಏನಾದರೊಂದು ಮಾಡುತ್ತಲೇ ಇರುತ್ತಾಳಲ್ಲ ಎಂದು ಅಂದುಕೊಂಡವನು ಅವಳನ್ನು ನಿರ್ಲಕ್ಷಿಸಿ ಕಬೋರ್ಡ್ನಿಂದ ಬಟ್ಟೆಗಳನ್ನು ತೆಗೆದುಕೊಂಡು ಹೊರಗಿರುವ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದನು. ಅಲ್ಲಿಯವರೆಗೂ ಒಳ್ಳೆಯ ಹುಡುಗಿಯಂತೆ ಕುಳಿತಿದ್ದಳು ವರ್ಷಿಕಾ. ಬಟ್ಟೆ ಬದಲಾಯಿಸಿ ಕನ್ನಡಿಯ ಮುಂದೆ ನಿಂತು ತನ್ನ ತಲೆ ಕೂದಲನ್ನು ಸುಂದರವಾಗಿ ಸ್ಟೈಲಾಗಿ ಸರಿಪಡಿಸಿಕೊಂಡವನು. ಅದನ್ನು ಕಂಡು ನಿಜಕ್ಕೂ ಮರುಳಾದಳು ವರ್ಷಿಕಾ. ಇಂತಹ ಸುಂದರವಾದ ಮನುಷ್ಯನನ್ನು ಬಿಟ್ಟು ಬೇರೊಬ್ಬ ಗಂಡಸನ್ನು ಹುಡುಕಿಕೊಂಡು ಹೋಗಲು ಆ ರೇಷ್ಮಾಗೆ ಹೇಗೆ ಅನ್ನಿಸಿತು. ಅವಳೊಬ್ಬ ಸರಿಯಾದ ದಡ್ಡ ಮೂರ್ಖಳಿರಬೇಕು. ಆ ನಾಯಿಯಿಂದಲೇ ನಾನು ಈ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲೇ ರೇಷ್ಮಾಳನ್ನು ಬೈದುಕೊಂಡಳು ವರ್ಷಿ. ಹಾಗೆ ತಯಾರಾಗಿ ಮುಗಿಸಿದವನು ಆಟೋಮ್ಯಾಟಿಕ್ ಡೋರನ್ನು ಓಪನ್ ಮಾಡಿ ಹೊರಬರಲು ಅವಳು ಅವನ ಹಿಂದೆಯೇ ಚಾಕಚಕತೆಯಿಂದ ಹೊರಬಂದಳು. ಅವಳು ಹಿಂದೆ ಬರುತ್ತಿರುವುದು ತಿಳಿದಿದ್ದರೂ ತನ್ನ ಕೈಯಲ್ಲಿದ್ದ ವಾಚ್ ನೋಡಿದವನು ಟೈಮ್ ಆಗಿಬಿಟ್ಟಿದೆ ಎಂದು ಅರಿತು ಇನ್ನಷ್ಟು ವೇಗವಾಗಿ ನಡೆದು ಬಂದನು ಜೇಡಿ. ಅವನ ನಡಿಗೆಗೆ ಸರಿಸಮಾನವಾಗಿ ನಡೆಯಲಾಗದವಳು ಓಟ ಮತ್ತು ನಡಿಗೆಯಾಗಿ ಓಡಿ ಬಂದಳು ವರ್ಷಿ. ಮೆಟ್ಟಿಲುಗಳನ್ನು ಇಳಿದವನು ನೇರವಾಗಿ ಬಾಗಿಲಿನ ಕಡೆಗೆ ನಡೆಯಲು ಅದನ್ನು ಕಂಡು ಆಘಾತಗೊಂಡ ವರ್ಷಿಕಾ ವೇಗವಾಗಿ ಹೋಗಿ ಸರ್ ಎಂದು ಅವನ ಕೈಯನ್ನು ಹಿಡಿದಳು. ಅಲ್ಲಿ ನಿಂತು ಏನು ಎಂಬಂತೆ ಅವಳನ್ನು ನೋಡಿದನು ಜೇಡಿ. ಸರ್ ಏನು ನೀವು ನಿಮ್ಮ ಪಾಡಿಗೆ ನೀವು ಹೋಗ್ತಿದ್ದೀರಾ? ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ಊಟ ಮಾಡಿ ಹೋಗಬೇಕು ಅಂತ ನಮ್ಮ ಅಜ್ಜಿ ಹೇಳಿದ್ದಾರೆ. ಇಲ್ಲದಿದ್ದರೆ ಹೋಗುವ ಕೆಲಸ ಕೈಗೂಡುವುದಿಲ್ಲ. ಅದಕ್ಕೆ ಬನ್ನಿ ಸರ್ ತಿಂದು ಹೋಗೋಣ ಎಂದಳು ವರ್ಷಿಕಾ. ಇದರಿಂದ ಅವಳನ್ನು ಸುಡುವಂತೆ ದೃಷ್ಟಿಸಿ ನೋಡಿದನು ಜೇಡಿ. ಆದರೆ ಇದನ್ನು ನೋಡುತ್ತಿದ್ದ ಕೆಲಸದವರೆಲ್ಲರೂ ಅವಳನ್ನು ಬೇರೆಯೇ ದೃಷ್ಟಿಕೋನದಲ್ಲಿ ನೋಡಿದರು. ಅದನ್ನು ಮೀರಿ ಒಬ್ಬ ಮಹಿಳೆಯ ಕಣ್ಣುಗಳು ಅವಳ ಮೇಲೆ ನೆಲೆಸಿದವು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.